ಶಿವಪತಾಗಿ ಒಡೆ ಗುರುಪತಿಯರು ಕೂಡಲ ಸಂಗಮಾಗಿ ಒಡೆ ಶರಣ ಸಂಗಮ ಕಲ್ಬುರ್ಗಿ ಆರಾಧ್ಯ ದೇವರಾದ ಮಹಾದಾಸೇಶ್ವರ ವಿಶ್ವೇಶ್ವರರಿಗೆ ನಮಸ್ಕರಿಸಿ ಎಲ್ಲ ಪೀಠಾಧಿಪತಿಗಳಿಗೆ ನಮಸ್ಕರಿಸಿ ಅಪ್ಪಾಜಿ ಹಾಗೂ ಅವಾಜಗಳಿಗೆ ನಮಸ್ಕರಿಸಿ ಗುರುಗಳಿಗೆ ಸಕಲ ಭಕ್ತಾದಿಗಳಿಗೆ ಶರಣ ಶರಣತಿ. ಅಪ್ಪಾಜಿ ಆದೇಶ ನಂತರ ಭಾರವಾದ ಮೈಸೂರಿನ 7ನೇ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮಾನವನು ಮಹಾದೇವರಾಗುವಂತೆ ಅಪ್ಪಾಜಿ ವೈಕಾರಿಕ ನಿಷ್ಠೆಯಿಂದ ಎಲ್ಲರ ಮನಸ್ಸಿನಲ್ಲಿ ಸದಾ ಇರುತ್ತಾರೆ. ಪಂಚಾಚಾರಗಳನ್ನು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ನಿತ್ಯಾಚಾರ ಇವೇ ಪಂಚದಾಸೋಹಗಳಲ್ಲ. ಪಂಚದಾಸೋಹಿಗಳಾದ ಮಹಾದಾಸೋಹಿ ಶರಣ 14ನೇ ಜಾತ್ರಾ ಮಹೋತ್ಸವ 7 ಮತ್ತು 8ರಂದು ಆಚರಿಸುತ್ತಿದ್ದೇವೆ. 7ರಂದು ಉಚಾಯಿ, 8ರಂದು ರಥೋತ್ಸವ ನಡೆಯುತ್ತದೆ. ಸಕಲ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗಿಯಾಗಿ ಶರಣರ ದಿವ್ಯ ದರ್ಶನವನ್ನು ಪಡೆಯಬೇಕು. ಪ್ರಸಾದ ಭಕ್ತರ ಮತ್ತು ದೇವರ ಸಿದ್ಧಿಕೆಯ ದಿವ್ಯ ದರ್ಶನವನ್ನು ಪಡೆದು ಧನ್ಯರಾಗಬೇಕು. ತಾಯಿಗೆ ಭಕ್ತಿ ಶ್ರದ್ಧೆ ಮಾಡುವುದು ಕಾಯಕ, ತಾಯಿಗೆ ಭಕ್ತಿ ಶ್ರದ್ಧೆ ನೀಡುವುದು ದಾಸೋಹ, ತಾಯಿಗೆ ಭಕ್ತಿ ಶ್ರದ್ಧೆ ಪಡೆಯುವುದು ಪ್ರಸಾದ. ಪ್ರಸಾದವನ್ನು ಚೆಲ್ಲಬಾರದು. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಬೇಕು. ಶರಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ.